ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿದ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂಥ ಕೃಪೆ ಮಾಡೋಕ್ಕಾಗಿ ತಂದೆ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಮಕ್ಕಳೇ, ದೇವರ ಕರುಣೆ ಆತನ ಕೃಪೆಯಿಂದ ನಮ್ಮನ್ನು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಮಕ್ಕಳೇ, ಆತ ನಮ್ಮನ್ನು ಆಶ್ರಯವಾಗಿ ಕಾಪಾಡಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಈ ನೂತನ ದಿನದಲ್ಲಿ ಈ ಮುಂಜಾನೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಕರ್ತನನ್ನು ಆಶ್ರಯಿಸುವವರೆಗೆ ದುರ್ಗತಿ ಇಲ್ಲ. ಆಮೇಲೆ ಹೌದು ಮಕ್ಕಳೇ, ನಾವು ಈ ದೇವರನ್ನು ಆಶ್ರಯಿಸಿಕೊಳ್ಳುವಾಗ ಯಾವುದೇ ದುರ್ಗತಿ ಇಲ್ಲ. ಇದಕ್ಕೆ ಆಧಾರವಾಗಿ ದಾವೀದನು ಬರೆದ ಕೀರ್ತನೆ 11ನೇ ಅಧ್ಯಾಯ 1ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ನೋಡಿ, ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇನೆ. ಆಮೇಲೆ ಹೌದು ಮಕ್ಕಳೇ, ನಾವು ಆಲೋಚನೆ ಮಾಡಬೇಕಾದ್ರೆ ದೇವರು ಮಾನವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸ್ತಾನೆ ಎಂಬುದಾಗಿ. ಹೌದು ಮಕ್ಕಳೇ, ದೇವರು ಪ್ರತಿಯೊಬ್ಬರನ್ನ ಪರಿಶೋಧಿಸ್ತಾನೆ. ನನ್ನ ಮಗ ನನ್ನ ಮಗಳು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ದೇವರು ನೋಡ್ತಾರೆ. ಆದರೆ ಇಲ್ಲಿ ನಾವು ನೋಡೋದಾದ್ರೆ, ಮೊದಲನೇ ವಚನದಲ್ಲಿ ಗಮನಿಸುವುದಾದರೆ ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇನೆ ಎಂಬುದಾಗಿ. ಯಾಕಂದರೆ ದೇವರು ತನ್ನ ಆಶ್ರಯವನ್ನು ಬಯಸುವವರಿಗೆ ಹತ್ತಿರವಾಗಿ ಇದ್ದಾನೆಂಬುದಾಗಿ. ಹೌದು ಮಕ್ಕಳೇ, ಯಾರ ಕಷ್ಟ ಕಣ್ಣೀರಲ್ಲಿ ಅಯ್ಯೋ ನಾನು ದೇವ್ರ ಹತ್ರ ಹೋಗಬೇಕು, ನನಗೆ ದೇವ್ರ ಆಶ್ರಯವಾಗಿದ್ದಾನೆ, ನನ್ನ ಎಲ್ಲ ಜನರು ಕೈ ಬಿಟ್ಟಿದ್ದಾರೆ ಎಂಬುದಾಗಿ ದುಃಖದಲ್ಲಿರ್ಬೋದು. ಆದರೆ ದಾವೀದನು ಬರೆದ ಕೀರ್ತನೆ 91ನೇ ಅಧ್ಯಾಯ 1ನೇ ವಚನ ಹೇಳ್ತಿದೆ, ಪರಾತ್ಮರನ ಮೊರೆ ಹೊಕ್ಕಿರುವವರನ್ನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿ ಇರುವೆನೆಂಬುದಾಗಿ. ಹೌದು ಮಕ್ಕಳೇ, ನಾವು ಆತನಲ್ಲಿ ಸುರಕ್ಷಿತವಾಗಿ ಇದ್ದೇವೆ ಎಂಬುದಾಗಿ ದಾವೀದನ ಕೀರ್ತನೆ ಹೇಳ್ತದೆ. ಅದೇ ಥರ ಪ್ರವಾದನೆಯಾದ ನಹೂಮನು ಹೇಳ್ತಾರೆ, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕಿಯವರನ್ನು ಬಲ್ಲವನು ಅನ್ನುತ್ತಾನೆ. ಹೌದು ಮಕ್ಕಳೇ, ನಹೂಮನು ಕೂಡ ಹೇಳ್ತಾನೆ, ದೇವರ ಮಕ್ಕಳನ್ನು ಆಶ್ರಯದ ಇರುವವರಿಗೆ ಆತ ಇಕ್ಕಟ್ಟಿನಲ್ಲಿ ಇರುವವರಿಗೆ ನಾನು ಸಹಾಯ ಮಾಡ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಮಕ್ಕಳೇ, ಈ ದಿನದಲ್ಲಿ ನಾವು ದುಃಖದಲ್ಲಿರ್ಬೋದು, ಅಯ್ಯೋ ಸಾಲದ ಸಮಸ್ಯೆ, ಅಯ್ಯೋ ನನಗೆ ಹತ್ತಿರ ಹಣ ಇದೆ ಆದರೆ ಇನ್ನೂ ರೋಗದಲ್ಲಿದ್ದೀನಿ, ಇನ್ನೂ ಬಾಧ್ಯದಲ್ಲಿದ್ದೀನಿ ಎಂಬುದಾಗಿ ನಾವು ದುಃಖದಲ್ಲಿರ್ಬೋದು, ನನಗೆ ಯಾರು ಸಹಾಯ ಮಾಡ್ತಾ ಇಲ್ಲ ಎಂಬತ್ತ ಒಂದು ದುಃಖದಲ್ಲಿರ್ಬೋದು. ಆದರೆ ದೇವರು ಹೇಳ್ತಾರೆ, ನಾನು ನಿಮಗೆ ಆಶ್ರಯವಾಗಿದ್ದೇನೆ, ನಾನು ನಿಮ್ಮನ್ನು ಇಕ್ಕಟ್ಟ ದಿನದಲ್ಲಿ ನಾನು ನಿಮಗೆ ಆಶ್ರಯ ದುರ್ಗವಾಗಿದ್ದೇನೆ ಎಂಬುದಾಗಿ. ಹೌದು ಮಕ್ಕಳೇ, ನನ್ನನ್ನು ಮೊರೆ ಇಡುವಾಗ ನಾನು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತೀನಿ ಎಂಬುದಾಗಿ ದೇವರು ಇಂದು ಬೆಳಗ್ಗೆ ಹೇಳ್ತಾ ಇದ್ದಾರೆ. ಪ್ರತಿ ಮಕ್ಕಳೇ, 2ನೇ ವಚನ ನೋಡೋದಾದ್ರೆ, ದುಷ್ಟರು ಯಥಾರ್ಥ ಹೃದಯವುಳ್ಳವರನ್ನು ಕೊಳ್ಳಬೇಕೆಂದು ಹೊಂಚು ಹಾಕಿದ್ದಾರೆ. ಇಂದು ಕಾಯಿನನು ಮತ್ತು ಹೆಬೆಲನ ರಕ್ತವನ್ನು ನಾವು ನೋಡಬಹುದು. ಪ್ರತಿ ಮಕ್ಕಳೇ, ಆದಿಕಾಂಡ 4ನೇ ಅಧ್ಯಾಯ 3 ವಚನ 8 ವಚನ ಆತನ ಜೀವಿತ ನೋಡೋದಾದ್ರೆ, ಅಣ್ಣ ತಮ್ಮರು ಒಳ್ಳೆ ರೀತಿಯಲ್ಲಿ ಇದ್ರು, ಆದರೆ ಹೆಬೆಳು ದೇವರಲ್ಲಿ ಭಯಭಕ್ತಿಯಿಂದ ಉಳ್ಳವನಾಗಿದ್ದ. ಆದರೆ ಕೈನು ಅವ್ರ ತಮ್ಮನ್ನ ಇವನು ಒಳ್ಳೆ ದೇವರನ್ನು ಇದು ಮಾಡ್ತಾರೆ ಎಂಬುದಾಗಿ ಒಂದು ದೋಷದಿಂದ ಜೀವಿಸ್ತಾ ಇದ್ರು ಎಂಬುದನ್ನು ನೋಡ್ತೀವಿ. ಆದರೆ ಅದೇ ಥರ ವಚನದಲ್ಲಿ ಜ್ಞಾಪಕ ಮಾಡೋದಾದ್ರೆ ದುಷ್ಟತನ್ನು ನೆನಪಿಸುತ್ತದೆ. ಅದೇ 2ನೇ ವಚನದಲ್ಲಿ ನೋಡಿದರೆ, ಕೆಲವರು ದುಷ್ಟತನದಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಬೆಟ್ಟ ಗುಡ್ಡಗಳಿಗೆ ಓಡಿ ಹೋಗಿರಿ, ಆಸ್ತಿವಾರಗಳೇ ಕೆಡಲ್ಪಟ್ಟ ಮೇಲೆ ನೀತಿವಂತರ ಗತಿ ಏನಾಯಿತೆಂದು ಭಯಪಡಿಸಿದರು. ದಾವೀದನು ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇನೆ ಎಂದು ಹೇಳಿ ಅವರಿಗೆ ತಿರುಗೇಟು ನೀಡುತ್ತಾನೆ. ಹೌದು ಮಕ್ಕಳೇ, ದಾವೀದನು ಭಯಪಡ್ತಾನೆ, ಇಷ್ಟು ಜನ ಏನು ಮಾಡಲಿ ಎಂಬುದಾಗಿ. ಆಮೇಲೆ ತಿರುಗಿ ಹೇಳ್ತಾರೆ, ನಾನು ಯೆಹೋವನನ್ನೇ ಆಶ್ರಯಿಸಿಕೊಂಡಿದ್ದೇನೆ ಎಂಬುದಾಗಿ. ಹೌದು ಮಕ್ಕಳೇ, ಅದೇ ಥರ 4ನೇ ವಚನ ಹಿಡಿದು 6ನೇ ವಚನ ನಾವು ಗಮನಿಸಿದ್ರೆ, ದೇವರ ಆಶ್ರಯವನ್ನು ಬಯಸಿದ ದಾವೀದನು ಆತನ ಪರಿಶುದ್ಧತೆ ಮತ್ತು ಅಧಿಕಾರದ ಬಲವನ್ನು ಅರಿತಿದ್ದನು. ದುಷ್ಟನಾದರೂ ಯೆಹೋವನು ವಿಚಾರಿಸುವುದಿಲ್ಲ, ದೇವರಿಲ್ಲ ಎಂದು ಸುಕ್ಕಿನಿಂದ ಹೇಳಿಕೊಳ್ಳುವನೆಂಬುದಾಗಿ ದಾವೀದನು ಬರೆದ ಕೀರ್ತನೆ 10ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ. ಆದರೆ ಅವನ ಅಭಿಪ್ರಾಯ ತಪ್ಪು. ನಮ್ಮ ದೇವರು ಪರಲೋಕದಿಂದ ಮಾನವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ ಮತ್ತು ಅವರಲ್ಲಿ ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ. ಹೌದು ಮಕ್ಕಳೇ, ದೇವರು ಎಲ್ಲರನ್ನು ನೋಡುವವರಾಗಿದ್ದಾರೆ. ಯಾರು ದುಷ್ಟರಾಗಿದ್ದಾರೆ, ಯಾರು ಒಳ್ಳೆ ಮಾರ್ಗದಲ್ಲಿ ಕಷ್ಟದಲ್ಲಿ ಕಣ್ಣೀರಲ್ಲಿದ್ದಾರೋ ಅವರಿಗೆ ನಮ್ಮ ದೇವರ ಒಳ್ಳೆ ರೀತಿಯಲ್ಲಿ ನಡೆಸುವರಾಗಿದ್ದಾರೆ ಎಂಬುದಾಗಿ ದಾವೀದನ ವಾಕ್ಯದಲ್ಲಿ ನಾವು ನೋಡಬಹುದು. ಪ್ರತಿ ಮಕ್ಕಳೇ, ಅದೇ ಥರ ಕೊನೆಯದಾಗಿ ನೋಡೋದಾದ್ರೆ 7ನೇ ವಚನ ಹೇಳ್ತದೆ, ಕೀರ್ತನೆಯಲ್ಲಿ
ಕೊನೆಯಲ್ಲಿ. ಯಾಕಂದರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವವನಾಗಿದ್ದಾನೆ. ಸಜ್ಜನರು ಆತನ ಸನ್ನಿಧಿಯಲ್ಲಿ ಇರುವರು. ಆಮೆನ್. ಮತ್ತೆ ಆತನ ದೃಷ್ಟಿಯಲ್ಲಿ ನೀತಿವಂತರಾಗಿ ನಿಲ್ಲುವುದು ಹೇಗೆ? ಕರ್ತನಾದ ಯೇಸು ಕ್ರಿಸ್ತನ ನಂಬುವುದರ ಮೂಲಕ ನೋಡಿ ನಾವು ನೀತಿ ಸ್ವರೂಪಿಗಳಾಗಿದ್ದೇವೆ ಎಂಬುದಾಗಿ ಪೌಲನು 2 ಕೊರಿಂಥ 5:21 ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ನಾವು ಒಳ್ಳೆಯ ನೀತಿ ಮಾರ್ಗದಲ್ಲಿ ನಡಿಬೇಕು. ದುಷ್ಟ ಮಾರ್ಗದ ಬಿಟ್ಟು ದೇವರೇ ಹಿಂದಿನ ಮೇಲೆ ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನು ಆಶ್ರಯಿಸ್ಕೊಳ್ತೀನಿ, ನನಗೆ ಯಾರು ಸಹಾಯ ಮಾಡ್ತಿಲ್ಲ, ನನ್ನ ಆರ್ಥಿಕ ಸಮಸ್ಯೆ, ಬಿಸ್ನೆಸ್ಸಲ್ಲಿ ಸಮಸ್ಯೆ, ಎಲ್ಲರಲ್ಲಿ ರೋಗದಲ್ಲಿ ನಾನು ಜೀವಿಸ್ತಾ ಇದ್ದೀನಿ, ಇನ್ನು ಇದರಿಂದ ಬಿಡುಗಡೆ ಕೊಡು, ನಾನು ನಿನ್ನನ್ನೇ ಆಶ್ರಯಿಸ್ಕೊಂಡಿದ್ದೆ ದೇವರೇ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ನಮಗೆ ಸಹಾಯ ಮಾಡ್ತಾರೆ. ಪ್ರೀತಿ ಮಕ್ಕಳೇ, ಆತ ನಮಗೆ ಆಶ್ರಯವಾಗಿದ್ದಾನೆ. ಅದೇ ಥರ ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇನೆ ಎಂಬುದಾಗಿ ದಾವೀದನು ಹೇಳುವ ಹಾಗೆ ನಾವು ಕೂಡ ಆತನಿಗೆ ನಾವು ಆಶ್ರಯಿಸಿಕೊಳ್ಬೇಕು. ಅದೇ ಥರ ದಾವೀದನು 91:1 ಹೇಳ್ತದೆ, ಪರಾತ್ಮರನ್ನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದೇವೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವು ಆತನಲ್ಲಿರುವಾಗ ನಾವು ಸುರಕ್ಷಿತವಾಗಿರ್ತೀವಿ. ಈ ಲೋಕದಲ್ಲಿ ಎಷ್ಟೋ ಜನ ದುಷ್ಟರಾಗಿ ನಮ್ಮನ್ನು ಸಮಸ್ಯೆ ಮಾಡ್ಬೋದು, ಆದರೆ ದೇವರು ನಮಗೆ ಆಶ್ರಯವಾಗಿದ್ದಾನೆ. ಎಲ್ಲ ರೀತಿಯಲ್ಲಿ ಕಾಪಾಡಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ರಯಿಸಿ ಕಾಪಾಡಿ. ಪ್ರೀತಿಯ ಮಕ್ಕಳು, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪ್ರೀತಿಯುಳ್ಳ ದೇವರೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ, ನಾನು ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ ಅಪ್ಪ. ಹೌದು ಯೇಸಪ್ಪ, ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೆ. ನೀನು ನಮ್ಮನ್ನು ಆಶ್ರಯಿಸಿದ್ರು ದೇವರ ವಾಕ್ಯ ಹೇಳ್ತದೆ, ಪರಮಾತ್ಮರನ್ನ ಆಶ್ರಯಿಸಿಕೊಳ್ಳ್ರಿ, ನಮ್ಮನ್ನು ಸುರಕ್ಷಿತವಾಗಿ ನಡೆಸುತ್ತೆ ಎಂಬುದಾಗಿ ಹೇಳುವಾಗೆ ಪ್ರತಿಯೊಬ್ಬರನ್ನು ಸುರಕ್ಷಿತದಿಂದ ನಡೆಸೋಪ್ಪ. ಅವರನ್ನು ಯಾವುದೇ ದುಷ್ಟ ಮಾರ್ಗದಲ್ಲಿ ನಡೆದೇ ನಿಮ್ಮ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಿ. ಪ್ರತಿಯೊಬ್ಬರನ್ನು ಅವರನ್ನು ನಿನ್ನ ಆಶ್ರಯಾಗಿದ್ದು ಕಾಪಾಡಿ ನಡೆಸಬೇಕೆಂದು ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.